ಒಂದ್ ಸಿಂಪಲ್ ಪ್ರಶ್ನೆ, ಭಾರತದ ಎಕಾನಮಿ ನಿಜವಾಗಿಯೂ ಸ್ಟ್ರಾಂಗ್ ಆಗಿದೆಯಾ ಅಥವಾ ಕೆಲವರು ಹೇಳೋ ಹಾಗೆ ಇದು ಕೇವಲ ನಂಬರ್ಸ್ ಆಟನ? ಟ್ಯಾಕ್ಸ್ ಏನ್ ಹೇಳ್ತಿವೆ ನೋಡೋಣ. IMF, ವರ್ಲ್ಡ್ ಬ್ಯಾಂಕ್, UN ಎಲ್ಲರೂ ಒಂದೇ ಮಾತು, ಭಾರತ ಇಂದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ. ಇದು ನನ್ನ ಒಪಿನಿಯನ್ ಅಲ್ಲ, ಇದು ವೆರಿಫೈಡ್ ಡಾಟಾ ಹೇಳ್ತಿದೆ. ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ, ಭಾರತದ ಗ್ರೋತ್ ಲೋನ್ ಬಬಲ್ ಅಲ್ಲ, ಆರ್ಟಿಫಿಷಿಯಲ್ ಗ್ರೋತ್ ಕೂಡ ಅಲ್ಲ. ಡೊಮೆಸ್ಟಿಕ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗ್ತಿದೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತಿದೆ, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಆಗ್ತಿದೆ. ಇದು ರಿಯಲ್ ಅಂಡ್ ಸ್ಟ್ರಕ್ಚರಲ್ ಗ್ರೋತ್. ಪ್ರಾಬ್ಲಮ್ ಏನಂದ್ರೆ ಭಾರತ ಬೆಳವಣಿಗೆ ಆದಾಗಲೆಲ್ಲ GDP ಡೇಟಾ ಫೇಕು, ಎಂಪ್ಲಾಯ್ಮೆಂಟ್ ಡೇಟಾ ರಾಂಗ್ ಇದೆ ಅಂತ ನೆರೇಟಿವ್ ಸೃಷ್ಟಿಸ್ತಾರೆ. ಯಾರು ಪುಷ್ ಮಾಡ್ತಿದ್ದಾರೆ? ಅಪೋಸಿಷನ್, ಎಸ್ಪೆಷಲಿ ಕಾಂಗ್ರೆಸ್ ಇಕೋಸಿಸ್ಟಮ್. ಯಾಕೆ? ಭಾರತ ಬೆಳೀತಿದೆ ಆದ್ರೆ ಅವರ ಪಾಲಿಟಿಕ್ಸ್ ಫೇಲ್ ಆಗುತ್ತೆ ಅದಕ್ಕೆ. ಮತ್ತೆ ಡಾಲರ್ ಮುಂದೆ ರೂಪಾಯಿ ಕುಸಿತಿದೆ ಅನ್ನೋದು ಶೋ ತರ ತೋರಿಸ್ತಾರೆ. ನಿಜವಾಗಿಯೂ ರೂಪಾಯಿ ಕುಸಿತಿದೆಯಾ ಕೇಳಿ, ರೂಪಾಯಿ ಬೀಳ್ತಿಲ್ಲ, ಡಾಲರ್ ಗ್ರೋ ಆಗ್ತಿದೆ. ಅದೊಂದು ಸೇಫ್ ಕರೆನ್ಸಿ. ಯೆನ್, ಯೂರೋ, ಪೌಂಡ್ ಎಲ್ಲಾ ಕರೆನ್ಸಿ ಬೀಳ್ತಿದೆ. ಅವುಗಳಿಗೆ ಹೋಲಿಕೆ ಮಾಡಿದ್ರೆ ಒಂದ್ ರೀತಿಲಿ ರೂಪಾಯಿ ಸ್ಟೇಬಲ್ ಆಗೇ ಇದೆ. ಬಟ್ ಇದನ್ನ ಯಾವ ಅಪೋಸಿಷನ್ ಅವರು ಹೇಳಲ್ಲ. ಕೊನೆಯದಾಗಿ ಒಂದೇ ಮಾತು, ನಂಬರ್ಸ್ ಲೈ ಮಾಡಲ್ಲ, ನೆರೇಟಿವ್ಸ್ ಮಾಡ್ತವೆ. ನೀವು ಡೇಟಾ ನಂಬ್ತೀರಾ ಅಥವಾ ಪ್ರೊಪಗಂಡನ? ನೀವೇ ಡಿಸೈಡ್ ಮಾಡಿ. ನೀವು ಒಪ್ಕೊಳ್ಳಿ, ಒಪ್ಕೊಳ್ಳೋದೇ ಇರಲಿ. ಇಂಡಿಯಾ ಇಸ್ ಅಂಡ್ ಸ್ಲೋಯಿಂಗ್ ಡೌನ್, ಇಂಡಿಯಾ ಇಸ್ ರೈಸಿಂಗ್.